ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಸೆಮಣೆಯ ಹಣೆ ಬರಹ ಭಾಗ 4. ವಿರಾಟ್ ಕಾರಿನ ಹಾರ್ನ್ ಮಾಡಿದ ಶಬ್ದಕ್ಕೆ ವಾಚ್ಮೆನ್ಗೆ ಹೃದಯ ಸ್ತಂಭನವಾದಂತಾಯಿತು. ಅವನು ಅಷ್ಟು ಜೋರಾಗಿ ಹಾರ್ನ್ ಹೊತ್ತಿದನು. ಅವನು ಬರುವುದು ಒಂದು ಕ್ಷಣ ತಡವಾಗಿದ್ದರೂ ಗೇಟ್ ಹೊಡೆದು ಕಾರು ಒಳಗೆ ನುಗ್ಗುತ್ತಿತ್ತು. ವಿರಾಟ್ ಕೋಪಕ್ಕೆ ಬಲಿಯಾಗುತ್ತಿದ್ದ ಗೇಟನ್ನು ಕೊನೆಯ ಕ್ಷಣದಲ್ಲಿ ವಾಚ್ಮೆನ್ ತೆರೆದಿದ್ದರಿಂದ ಅದು ಇನ್ನೂ ಸುರಕ್ಷಿತವಾಗಿದೆ. ಇಲ್ಲದಿದ್ದರೆ ಅದರ ಸುಳಿವೇ ಇರುತ್ತಿರಲಿಲ್ಲ. ಆ ಕಾರು ಹೋದ ವೇಗಕ್ಕೆ ಕೊನೆಯ ಕ್ಷಣದಲ್ಲಿ ಗೇಟ್ ತೆಗೆದ ವಾಚ್ಮೆನ್ನ ಎದೆ ಬಡಿತ ಇನ್ನೂ ಕಡಿಮೆಯಾಗಿಲ್ಲ. ಅಮ್ಮೋ, ಈ ಸಾರ್ನಿಂದ ನನಗೆ ಎಂದಾದರೂ ಒಮ್ಮೆ ಹಾರ್ಟ್ ಅಟ್ಯಾಕ್ ಬರೋದು ಖಂಡಿತ ಎಂದುಕೊಳ್ಳುತ್ತಾ ಎದೆಯ ಮೇಲೆ ಕೈಯಿಟ್ಟು ಉಜ್ಜಿಕೊಳ್ಳುತ್ತಾ ವೇಗವಾಗಿ ಒಳ ನುಗ್ಗಿದ ಕಾರಿನತ್ತಲೇ ನೋಡುತ್ತಿದ್ದನು ಆ ವಾಚ್ಮೆನ್. ಗೇಟ್ನಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿದ್ದ ಪೋರ್ಟಿಕಾಗೆ ಕಣ್ಣು ಮುಚ್ಚಿ ತೆರೆಯುವಷ್ಟರಲ್ಲಿ ಕಾರು ಹೋಗಿ ನಿಂತಿತು. ಎಂದರೆ ಅದರ ವೇಗ ಎಷ್ಟಿತ್ತೆಂದು ಅರ್ಥ ಮಾಡಿಕೊಂಡ ವಾಚ್ಮ್ಯಾನ್ಗೆ ತಲೆ ತಿರುಗಿದಂತಾಯಿತು. ದೇವರೇ, ಈ ದಿನ ಸಾರ್ ಹೋದ ವೇಗಕ್ಕೆ ಒಂದು ಕ್ಷಣ ತಡವಾಗಿದ್ದರೂ ಗೇಟ್ ಜೊತೆಗೆ ನನ್ನ ಹೆಣವು ಇಲ್ಲೇ ಬೀಳುತ್ತಿತ್ತು. ಯಾವ ದೇವರೋ ನನ್ನನ್ನು ಕರುಣಿಸಿದ. ಅದಕ್ಕೆ ಕೊನೆಯ ಸೆಕೆಂಡ್ನಲ್ಲಿ ಗೇಟ್ ಓಪನ್ ಮಾಡಿದೆ ಎಂದುಕೊಳ್ಳುತ್ತಾ ತನ್ನ ಸೀಟಿನಲ್ಲಿ ಕುಳಿತು ಇನ್ನೂ ಕಡಿಮೆ ಆಗದ ಎದೆ ಬಡಿತವನ್ನು ಶಮನ ಮಾಡಲು ಪಕ್ಕದಲ್ಲಿದ್ದ ಬಾಟಲಿಯ ನೀರನ್ನು ಕುಡಿದು ಮುಗಿಸಿದ. ಕಾರು ಪೋರ್ಟಿಕಾದಲ್ಲಿ ನಿಂತ ತಕ್ಷಣ ಡೋರ್ ಅನ್ಲಾಕ್ ಮಾಡಿ ವಿಶಿಖಾಳ ಸುತ್ತ ಇದ್ದ ತನ್ನ ಕೈಯ ಹಿಡಿತವನ್ನು ವಿರಾಟ್ ಸಡಿಲಗೊಳಿಸಿದ. ಅಲ್ಲಿಯವರೆಗೂ ವಿರಾಟನ ಎದೆಗೆ ಅಂಟಿಕೊಂಡಿದ್ದ ವಿಶಿಖಾ ಹಿಡಿತ ಸಡಿಲವಾದ ಒಡನೆ ಸ್ವಲ್ಪ ಹಿಂದಕ್ಕೆ ಸರಿದು ಅಲ್ಲಿಯವರೆಗೂ ಬಿಗಿ ಹಿಡಿದಿದ್ದ ಉಸಿರನ್ನು ಹೊರಬಿಟ್ಟಳು. ಇಬ್ಬರಿಗೂ ಹಾಕಿದ್ದ ಸೀಟ್ ಬೆಲ್ಟ್ ತೆಗೆದು ವಿಶಿಖಾಳ ಕಣ್ಣುಗಳನ್ನು ನೇರವಾಗಿ ನೋಡಿದ ವಿರಾಟ್ ಆ ಕಣ್ಣುಗಳಲ್ಲಿ ಭಯದ ಹೊರತಾಗಿ ಬೇರೆ ಯಾವ ಭಾವನೆಯೂ ಕಾಣಿಸುತ್ತಿರಲಿಲ್ಲ. ಏನು, ಕಾರು ನಿಂತರೂ ಇನ್ನೂ ಅಂಟಿಕೊಂಡೇ ಇದ್ದೀಯಾ? ನನ್ನ ಮಡಿಲು ಅಷ್ಟು ಇಷ್ಟವಾಯಿತಾ? ಹೀಗೆಯೇ ಜೀವನ ಪೂರ್ತಿ ಇರಬೇಕೆನ್ನಿಸುತ್ತಿದೆಯಾ ಎಂದು ವ್ಯಂಗ್ಯವಾಗಿ ಕೇಳಿದ. ಕಾರು ನಿಂತರೂ ವಿರಾಟ್ ಮಡಿಲಲ್ಲೇ ಇದ್ದ ವಿಶಿಖಾ ತನ್ನನ್ನು ತಾನು ಒಮ್ಮೆ ನೋಡಿಕೊಂಡು ತಕ್ಷಣ ಪಕ್ಕದ ಸೀಟಿಗೆ ಸರಿದಳು. ಅವಳನ್ನು ನೋಡಿ ಒಂದು ಸೈಡ್ ಸ್ಮೈಲ್ ಕೊಟ್ಟು ಕಾರಿನಿಂದ ಕೆಳಗಿಳಿದ ವಿರಾಟ್. ಅವನು ಇಳಿದ ಮೇಲೂ ಅವಳು ಕಾರಿನಲ್ಲೇ ಕುಳಿತಿದ್ದನ್ನು ನೋಡಿ, ಇನ್ನೂ ಎಷ್ಟು ಹೊತ್ತು ಹಾಗೆ ಕೂರುತ್ತೀಯ? ಕಾರು ಇಳಿಯಬೇಕು ಅನ್ನಿಸುತ್ತಿಲ್ವಾ? ಹಾಗಾದರೆ ಮತ್ತೆ ಇನ್ನೊಮ್ಮೆ ಲಾಂಗ್ ಡ್ರೈವ್ಗೆ ಹೋಗೋಣವಾ? ಈಗಷ್ಟೇ ತೋರಿಸಿದ ನನ್ನ ಡ್ರೈವಿಂಗ್ ಸ್ಕಿಲ್ಸ್ ಇನ್ನೊಮ್ಮೆ ನೋಡುತ್ತೀಯಾ ಬೇಬಿ ಅನ್ನುತ್ತಾ ವಿಶಿಖಾಳ ಹಣೆಯಿಂದ ಕೆನ್ನೆಯವರೆಗೆ ತನ್ನ ತೋರು ಬೆರಳಿನಿಂದ ಮೃದುವಾಗಿ ಸವರಿದ. ವಿರಾಟ್ ಓಡಿಸಿದ ವೇಗಕ್ಕೆ ಭಯದಿಂದ ಪ್ರಾಣವನ್ನು ಕೈಯಲ್ಲಿ ಹಿಡಿದುಕೊಂಡು ಯಮಲೋಕದ ಬಾಗಿಲ ಹೊರಗೆ ಹೋಗಿ ಬಂದಿದ್ದ ವಿಶಿಖಾ ಬೇಡ ಎಂದು ಜೋರಾಗಿ ಹೇಳುತ್ತಾ ತಕ್ಷಣ ಕಾರಿನಿಂದ ಇಳಿದಳು. ವಿಶಿಖಾಳ ಭಯವನ್ನು ಎಂಜಾಯ್ ಮಾಡುತ್ತಾ ಸೈಡ್ ಸ್ಮೈಲ್ನೊಂದಿಗೆ ಅವಳನ್ನೇ ನೋಡುತ್ತಿದ್ದ ವಿರಾಟ್ ಕಾರು ಇಳಿದ. ವಿಶಿಖಾ ಮಾತ್ರ ಎದುರಿಗೆ ಕಾಣುತ್ತಿದ್ದ ಭವ್ಯವಾದ ಬಂಗಲೆಯನ್ನು ನೋಡಿ ತಲೆ ತಿರುಗಿದಂತಾಗಿ, ಏನು ಇಷ್ಟು ದೊಡ್ಡ ಮನೆಯ ಎಂದು ಇಂದ್ರಭವನವನ್ನು ನೆನಪಿಸುವಂತಿದ್ದ ಆ ಮನೆಯನ್ನು ತನ್ನ ಕಣ್ಣುಗಳನ್ನು ಅಗಲಿಸಿ ನೋಡುತ್ತಿದ್ದಳು. ಹೊರಗಿದ್ದ ಗಾರ್ಡನ್, ಒಂದು ಕಡೆ ಸ್ವಿಮ್ಮಿಂಗ್ ಪೂಲ್, ಮತ್ತೊಂದು ಕಡೆ ಸುಂದರವಾದ ಹೂವಿನ ಗಿಡಗಳ ಮಧ್ಯೆ ಅಲಂಕರಿಸಿದ್ದ ಬಿಳಿಯ ಅಮೃತ ಶಿಲೆಯ ರಾಧಾಕೃಷ್ಣರ ವಿಗ್ರಹವನ್ನು ನೋಡಿ ಮುಗ್ಧವಾಗಿ ಒಂದು ಕ್ಷಣ ಆ ರಾಧಾಕೃಷ್ಣರನ್ನು ನೋಡಿ ಮೈ ಮರೆತಳು ವಿಶಿಖಾ. ಅಷ್ಟರಲ್ಲಿ, ಏನು ಅಷ್ಟು ತದೇಕ ಚಿತ್ತದಿಂದ ನೋಡ್ತಾ ಇದೀಯಾ ಎಂಬ ವಿರಾಟ್ ಧ್ವನಿಗೆ ಈ ಲೋಕಕ್ಕೆ ಬಂದವಳು ಸ್ವಲ್ಪ ದೂರದಲ್ಲಿದ್ದ ಆ ಮನೆಯ ವೈಭವವನ್ನು ಹೊರಗಿನಿಂದಲೇ ನೋಡುತ್ತಿದ್ದಾಗ ವಿರಾಟ್ ಇಷ್ಟೊಂದು ದೊಡ್ಡ ಕೋಟ್ಯಾಧಿಪತಿ ಎಂದು ಅವಳಿಗೆ ಅರ್ಥವಾಯಿತು. ಆದರೆ ಅವಳಿಗೆ ಅರ್ಥವಾಗದ ವಿಷಯವೆಂದರೆ, ಅಷ್ಟು ದೊಡ್ಡ ಕೋಟ್ಯಾಧಿಪತಿಯಾದ ವಿರಾಟ್ ಕೇವಲ ತನ್ನನ್ನು ಸಾಧಿಸಿಕೊಳ್ಳುವುದಕ್ಕಾಗಿಯೇ ತನ್ನನ್ನು ಹೇಗೆ ಮದುವೆಯಾದನು? ಅವನು ಮನಸ್ಸು ಮಾಡಿದರೆ ಏನನ್ನಾದರೂ ಮಾಡಬಲ್ಲ. ಬೇಕಿದ್ದರೆ ತನ್ನ ಇಡೀ ಕುಟುಂಬವನ್ನೇ ಯಾರಿಗೂ ಗೊತ್ತಾಗದಂತೆ ಮಣ್ಣಿನಲ್ಲಿ ಹೂತು ಹಾಕಿದರೂ ಕೇಳುವವರಿಲ್ಲ. ಅಷ್ಟು ಸುಲಭವಾಗಿ ಕಾನೂನಿನಿಂದ ತಪ್ಪಿಸಿಕೊಳ್ಳಬಲ್ಲ ಸಮರ್ಥ ವ್ಯಕ್ತಿ ವಿರಾಟ್. ಆದರೆ ಹಾಗೆ ಮಾಡದೆ ತನ್ನ ಕೊರಳಿಗೆ ತಾಳಿ ಹೇಗೆ ಕಟ್ಟಿದನೆಂದು ಎಷ್ಟು ಯೋಚಿಸಿದರೂ ಅವಳಿಗೆ ಅರ್ಥವಾಗುತ್ತಿರಲಿಲ್ಲ.
ಅವನು ಇಷ್ಟಪಟ್ಟರೆ ಎಷ್ಟೋ ಹುಡುಗಿಯರು ಕ್ಯೂ ನಿಲ್ಲುತ್ತಾರೆ. ವಿರಾಟನ ಕಣ್ಣೋಟ ತಮ್ಮ ಮೇಲೆ ಬಿದ್ದರೂ ಸಾಕು ಎಂದು ವರ್ಷಗಟ್ಟಲೆ ಕಾಯುವವರಿದ್ದಾರೆ. ಆದರೆ ಅಂಥದ್ದೇನೂ ಇಲ್ಲದ ತನ್ನನ್ನು ಕೇವಲ ತನ್ನ ಹಠಕ್ಕಾಗಿ ಮದುವೆಯಾದನಾ ಎಂದು ಯೋಚಿಸುತ್ತಾ ಅಲ್ಲೇ ನಿಂತಿದ್ದಳು. ಅಷ್ಟರಲ್ಲಿ ವಿರಾಟ್ ಜೇಬಿನಲ್ಲಿದ್ದ ಫೋನ್ ರಿಂಗ್ ಆಯಿತು. ಅದು ಮುಖ್ಯವಾದ ಕರೆ ಆಗಿದ್ದರಿಂದ ವಿರಾಟ್ ಸ್ವಲ್ಪ ಪಕ್ಕಕ್ಕೆ ಹೋಗಿ ಮಾತನಾಡುತ್ತಿದ್ದನು. ವಿರಾಟ್ನಿಂದ ತಪ್ಪಿಸಿಕೊಳ್ಳಲು ಇದೇ ಸರಿಯಾದ ಅವಕಾಶ ಎಂದುಕೊಂಡ ವಿಶಿಖಾ ದೂರದಿಂದಲೇ ವಾಚ್ಮ್ಯಾನ್ ಗೇಟ್ ಮುಚ್ಚಿಲ್ಲದಿರುವುದನ್ನು ನೋಡಿ ಹೊರಗೆ ಓಡಲು ಶುರು ಮಾಡಿದಳು. ಎಲ್ಲಿ ಮತ್ತೆ ತನ್ನನ್ನು ತಡೆಯಲು ವಿರಾಟ್ ಬರುತ್ತಾನೋ ಎಂದು ಹಿಂದಿರುಗಿ ನೋಡುತ್ತಾ ಮುಂದಕ್ಕೆ ಓಡುತ್ತಿದ್ದಳು. ತಾನು ಅಷ್ಟು ಓಡುತ್ತಿದ್ದರೂ ತನ್ನತ್ತಲೇ ನೋಡುತ್ತಾ ಫೋನ್ ಮಾತನಾಡುತ್ತಿದ್ದ ವಿರಾಟ್ ಒಂದೇ ಒಂದು ಹೆಜ್ಜೆಯೂ ಮುಂದಿಡಲಿಲ್ಲ. ಇದೇನೆಂದು ನಾನು ಓಡುತ್ತಿದ್ದರೂ ನನ್ನನ್ನು ತಡೆಯಲು ಹಿಂದೆ ಬರುತ್ತಿಲ್ಲ, ಅಂದರೆ ನನ್ನನ್ನು ಬಿಟ್ಟು ಬಿಟ್ಟನಾ? ಅಮ್ಮಯ್ಯ ಎಂದು ಖುಷಿಯಿಂದ ಅಂದುಕೊಂಡು ಓಡುತ್ತಿದ್ದಳು. ತನ್ನ ಫೋನ್ ಕಾಲ್ ಮುಗಿಸಿ ಓಡುತ್ತಿರುವ ವಿಶಿಖಾಳನ್ನು ನೋಡಿ ಸೈಡ್ ಸ್ಮೈಲ್ ಕೊಡುತ್ತಾ ಟೈಗರ್ ಎಂದು ಒಮ್ಮೆ ಕೂಗಿದ ವಿರಾಟ್. ಅವನ ಕೂಗು ಕೇಳಿ ಸುಮಾರು 4 ಅಡಿ ಎತ್ತರದ ಬಲಿಷ್ಠವಾದ ನಾಯಿಯೊಂದು ವಿಶಿಖಾಳ ಎದುರು ಬಂದು ನಿಂತಿತು. ಅದರ ಆಕಾರವನ್ನು ನೋಡಿದ ವಿಶಿಖಾಳ ಗುಂಡಿಗೆ ಒಂದು ಕ್ಷಣ ನಿಂತು ಅವಳ ಓಟವು ಅಲ್ಲೇ ಸ್ಥಗಿತವಾಯಿತು. ಕೇವಲ ಇನ್ನೊಂದು 10 ಹೆಜ್ಜೆ ಇಟ್ಟರೆ ಗೇಟು ದಾಟುತ್ತಿದ್ದಳು. ಆದರೆ ತನಗೆ ಮತ್ತು ಗೇಟ್ ಮಧ್ಯೆ ಇದ್ದ ನಾಯಿಯನ್ನು ನೋಡಿ ಅದನ್ನು ದಾಟಿ ಹೋಗುವುದು ಅಸಾಧ್ಯವೆನಿಸಿ ಹಿಂದಿರುಗಿ ವಿರಾಟ್ನತ್ತ ದೀನಳಾಗಿ ನೋಡಿದಳು ವಿಶಿಖಾ. ವಿಶಿಖಾ ನಿಂತಿದ್ದರಿಂದ ಅವಳಿಂದ 4 ಅಡಿ ದೂರದಲ್ಲಿ ಟೈಗರ್ ಕೂಡ ನಿಂತಿತು. ಅವಳ ಮುಂದೆ ಕುಳಿತು ನಾಲಿಗೆ ಚಾಚಿ ಸೂಜಿಯಂತಿದ್ದ ತನ್ನ ಹಲ್ಲುಗಳನ್ನು ತೋರಿಸುತ್ತಿದ್ದರೆ, ಅದು ಒಮ್ಮೆ ಕಚ್ಚಿದರೆ ಅಲ್ಲಿನ ಮಾಂಸ ಕಿತ್ತು ಬರುವುದು ಗ್ಯಾರಂಟಿ ಎಂದು ಅರ್ಥವಾಗಿ ಏನು ಮಾಡಬೇಕೆಂದು ತೋಚದೆ ಭಯದಿಂದ ಅಲ್ಲೇ ನಿಂತು ಅದನ್ನು ಪಳಗಿಸಲು ಯತ್ನಿಸಿದಳು. ವಿರಾಟ್ ಅದನ್ನು ಟೈಗರ್ ಎಂದು ಕರೆದದ್ದು ನೆನಪಾಗಿ, ಪ್ಲೀಸ್ ಟೈಗರ್, ನನ್ನನ್ನು ಇಲ್ಲಿಂದ ಹೋಗಲು ಬಿಡು. ಇನ್ನೊಮ್ಮೆ ನೀನು ಹೊರಗೆ ಸಿಕ್ಕರೆ ನಿನಗೆ ಚಿಕನ್ ಬಿರಿಯಾನಿ ಕೊಡಿಸುತ್ತೇನೆ ಎಂದು ಅಂಗಲಾಚುತ್ತಾ ಒಂದು ಹೆಜ್ಜೆ ಪಕ್ಕಕ್ಕೆ ಇಟ್ಟಳು. ವಿಶಿಖಾಳ ಜೊತೆ ಟೈಗರ್ ಕೂಡ ಒಂದು ಹೆಜ್ಜೆ ಪಕ್ಕಕ್ಕೆ ಇಟ್ಟಿತು. ಅವಳು ಯಾವ ಕಡೆ ಹೆಜ್ಜೆ ಇಟ್ಟರೆ ಆ ಕಡೆ ಹೆಜ್ಜೆ ಇಡುತ್ತಿದ್ದ ಟೈಗರ್ನನ್ನು ನೋಡಿ ಸಿಟ್ಟು ಬಂದು, ಏಯ್, ನಿನಗೆ ಕನ್ನಡ ಅರ್ಥವಾಗಲ್ವಾ? ನಾನು ಹೇಳ್ತಿದ್ದೀನಿ ತಾನೇ, ಹೊರಗೆ ಹೋದ ತಕ್ಷಣ ನಿನಗೆ ಬಿರಿಯಾನಿ ಕೊಡಿಸ್ತೀನಿ, ಪಕ್ಕಕ್ಕೆ ಸರಿ ಎಂದು ಜೋರಾಗಿ ಕಿರುಚಿದಳು. ಇದರಿಂದ ಕೋಪಗೊಂಡ ಟೈಗರ್ ಒಮ್ಮೆಲೆ ವಿಶಿಖಾಳ ಮೇಲೆ ಬೊಗಳಲು ಶುರು ಮಾಡಿತು. ಭಯಗೊಂಡ ವಿಶಿಖಾ ತಕ್ಷಣ ಹಿಂದಿರುಗಿ ನಿಲ್ಲದೆ ಓಡಿದಳು. ವಿಶಿಖಾ ಓಡಿ ಬಂದು ವಿರಾಟನ ಎದೆಗೆ ಅಪ್ಪಳಿಸಿ ನಿಂತಳು. ವಿರಾಟನ ಶರ್ಟನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಹಿಂತಿರುಗಿ ನೋಡಿದರೆ ಅವಳ ಹಿಂದೆಯೇ ಬರುತ್ತಿದ್ದ ಟೈಗರ್ 4 ಅಡಿ ದೂರದಲ್ಲಿ ನಿಂತು ಅವರಿಬ್ಬರನ್ನು ನೋಡುತ್ತಿತ್ತು. ಅದು ಅಲ್ಲೇ ಇರುವುದನ್ನು ನೋಡಿ ವಿರಾಟನ ಕಣ್ಣುಗಳಲ್ಲಿ ಭಯದಿಂದ ನೋಡುತ್ತಾ, ಅದನ್ನು ಇಲ್ಲಿಂದ ಹೋಗಲು ಹೇಳು, ನನಗೆ ತುಂಬ ಭಯವಾಗುತ್ತಿದೆ ಎಂದು ಬೇಡಿಕೊಂಡಳು. ಏನಾಯಿತು ಬೇಬಿ, ಇಲ್ಲಿಂದ ಹೋಗಬೇಕು ಎಂದು ತುಂಬ ಆತುರ ಪಡುತ್ತಿದ್ದೆಯಲ್ಲ, ಹೋಗು, ನಾನೇನು ನಿನ್ನನ್ನು ತಡೆಯುವುದಿಲ್ಲ ಎನ್ನುತ್ತಿದ್ದ ವಿರಾಟ್. ನೀನು ತಡೆಯುವುದಿಲ್ಲ, ಆದರೆ ಕೋಣದಂತಿರುವ ಆ ನಾಯಿ ನಾನು ಒಂದು ಹೆಜ್ಜೆ ಇಟ್ಟರೂ ನನ್ನನ್ನು ಕಚ್ಚಿ ತಿನ್ನುತ್ತದೆ ಎಂದು ಅವಳು ಹೇಳುತ್ತಿದ್ದ ಮಾತು ಟೈಗರ್ಗೆ ಅರ್ಥವಾಗಿ ಟೈಗರ್ ಅವಳತ್ತ ಮುನ್ನುಗ್ಗಿತು. ಅದರಿಂದ ಮತ್ತಷ್ಟು ಗಟ್ಟಿಯಾಗಿ ವಿರಾಟನ ಎದೆಗೆ ಅಂಟಿಕೊಂಡು ಟೈಗರ್ ಇನ್ನೂ ಮುಂದೆ ಬರುತ್ತಿರುವುದನ್ನು ನೋಡಿ ಏಕಾಏಕಿ ವಿರಾಟನ ಮೇಲೆ ಹಾರಿ, ಅಂದರೆ ಸೊಂಟದ ಮೇಲೆ ವಿರಾಟನ ಶರ್ಟನ್ನು ಗಟ್ಟಿಯಾಗಿ ಮುಷ್ಟಿಯಲ್ಲಿ ಹಿಡಿದು ಕಣ್ಣುಗಳನ್ನು ಗಟ್ಟಿಯಾಗಿ ಮುಚ್ಚಿಕೊಂಡು ಅವನ ಎದೆಯಲ್ಲಿ ಮುಖ ಬಚ್ಚಿಟ್ಟುಕೊಂಡಳು ವಿಶಿಖಾ. ತನ್ನನ್ನು ಹಬ್ಬಿಕೊಂಡ ವಿಶಿಖಾಳತ್ತ ನೋಡುತ್ತಾ ಒಂದು ಸ್ಯಾಡಿಸ್ಟಿಕ್ ಸ್ಮೈಲ್ ಕೊಟ್ಟು ತನ್ನ ತೋರು ಬೆರಳಿನಿಂದ ಅವಳ ಗಲ್ಲವನ್ನು ಮೇಲಕ್ಕೆತ್ತಿದ. ವಿರಾಟನ ಕಣ್ಣುಗಳಲ್ಲಿ ನೋಡುತ್ತಿದ್ದ ವಿಶಿಖಾಳನ್ನು ನೋಡಿ, ಏನು ಈ ಪೊಸಿಷನ್, ನಾನೇನಾದರೂ ಸೋಫಾನ ಅಥವಾ ಬೆಡ್ಡಾ, ನನ್ನ ಮೇಲೆ ಹೀಗೆ ಹತ್ತಿಬಿಟ್ಟೆ ಎಂದು ಕಣ್ಣುಗಳಿಂದಲೇ ಸನ್ನೆ ಮಾಡಿ ಕೇಳಿದ. ತಾನು ಎಲ್ಲಿದ್ದೇನೆಂದು ನೋಡಿಕೊಂಡ ತಕ್ಷಣ ಕೆಳಗಿಳಿದಳು ವಿಶಿಖಾ. ಕೆಳಗಿಳಿದ ತಕ್ಷಣ ಮತ್ತೊಮ್ಮೆ ಟೈಗರ್ ಅವಳ ಮೇಲೆ ಬೊಗಳಿತು. ಆಗ ವಿರಾಟ್, ಟೈಗರ್ ಕಾಮ್ ಡೌನ್ ಎನ್ನುತ್ತಿದ್ದಂತೆ ಪುಟ್ಟ ನಾಯಿಯಂತೆ ಅಷ್ಟು ದೊಡ್ಡ ಟೈಗರ್ ಕೂಡ ಮುದುರಿಕೊಂಡು ವಿರಾಟ್ ಮುಂದೆ ಕುಳಿತಿತು. ಅದರ ತಲೆ ಸವರಿ ಗೋ ಟು ಯುವರ್ ಪ್ಲೇಸ್
ಎನ್ನುತ್ತಿದ್ದಂತೆ ತಕ್ಷಣ ಹಿಂತಿರುಗಿ ನೋಡದೆ ಓಡುತ್ತಾ ತನ್ನ ಜಾಗಕ್ಕೆ ಹೊರಟು ಹೋಯಿತು ಟೈಗರ್. ಅಷ್ಟು ದೊಡ್ಡ ನಾಯಿಯನ್ನು ಕೂಡ ಕೇವಲ ಕಣ್ಣೋಟದಿಂದಲೇ ಕಂಟ್ರೋಲ್ ಮಾಡುತ್ತಿರುವ ವಿರಾಟ್ನತ್ತ ಆಶ್ಚರ್ಯದಿಂದ ನೋಡುತ್ತಾ, ನೀನು ಇಂಥವುಗಳನ್ನು ಕೂಡ ಸಾಕುತ್ತೀಯಾ ಎಂದು ಕೇಳುತ್ತಿದ್ದಳು. ನಿನ್ನಂಥವರನ್ನು ಕಂಟ್ರೋಲ್ ಮಾಡಬೇಕೆಂದರೆ ತಪ್ಪಿದ್ದಲ್ಲ ತಾನೇ ಬೇಬಿ ಎನ್ನುತ್ತಾ, ಈಗಲಾದರೂ ಬರುತ್ತೀಯಾ ಅಥವಾ ಇನ್ನೂ ಈ ಗೇಟ್ ದಾಟಿ ಹೋಗುವ ಆಸೆ ಇದೆಯಾ ಎಂದು ಕೇಳಿದಾಗ, ಅದು ಅಸಾಧ್ಯವೆಂದು ತಿಳಿದು ಆ ಮನೆಗೆ ಹೋಗಲು ಇಷ್ಟವಿಲ್ಲದಿದ್ದರೂ ವಿರಾಟ್ ತನ್ನನ್ನು ಬಿಡುವುದಿಲ್ಲ ಎಂದು ಅರಿತು ಏನೂ ಮಾತನಾಡದೆ ಮೌನವಾಗಿರುತ್ತಾಳೆ. ವಿಶಿಖಾಳ ಮನಸ್ಸಿನ ಮಾತು ಅರ್ಥವಾದಂತೆ, ನೀನು ಎಷ್ಟೇ ಪ್ರಯತ್ನ ಪಟ್ಟರೂ ಈ ಹೊಸ್ತಿಲು ದಾಟಿ ಹೊರಗೆ ಹೋಗಲಾರೆ, ಸುಮ್ಮನೆ ಒಳಗೆ ನಡಿ ಎನ್ನುತ್ತಾ ಅವಳ ಕೈ ಹಿಡಿದು ತನ್ನ ಜೊತೆ ಎಳೆದುಕೊಂಡು ಹೋಗುತ್ತಿದ್ದಾಗ ಬೊಂಬೆಯಂತೆ ಅವನ ಹಿಂದೆ ನಡೆಯುತ್ತಾಳೆ ವಿಶಿಖ. ಹೊಸ್ತಿಲವರೆಗೆ ಬಂದ ನಂತರ ಅಲ್ಲಿ ನಿಂತು ಎದುರಿಗೆ ಒಳಗೆ ನೋಡುತ್ತಿದ್ದ ವಿಶಿಖಾಗೆ ಆ ವಿಶಾಲವಾದ ಭವನದಲ್ಲಿದ್ದ ದುಬಾರಿ ಫರ್ನಿಚರ್ ಹೊರಗಿನಿಂದಲೇ ಸುಂದರವಾಗಿ ಕಾಣಿಸುತ್ತಿತ್ತು. ಕನಿಷ್ಠ ಕನಸಿನಲ್ಲಿಯೂ ತಾನು ಇಂತಹ ಮನೆಯಲ್ಲಿ ಹೆಜ್ಜೆ ಇಡುತ್ತೇನೆಂದು ಅವಳು ಎಂದಿಗೂ ಅಂದುಕೊಂಡಿರಲಿಲ್ಲ. ಆ ಮನೆಯತ್ತ ನೋಡುತ್ತಾ ಹೊಸ್ತಿಲಿನಿಂದ 2 ಅಡಿ ದೂರದಲ್ಲಿ ನಿಂತು ಬಿಟ್ಟ ವಿಶಿಖಾಳನ್ನು ನೋಡಿ, ಏನು ಅಲ್ಲೇ ನಿಂತುಬಿಟ್ಟೆ? ಈ ಮನೆಯ ಹೊಸ ಸೊಸೆಗೆ ಆರತಿ ಎತ್ತಿ ಒಳಗೆ ಕರೆಯುತ್ತಾರೆಂದು ಕಾಯ್ತಾ ಇದೀಯಾ? ಅದು ಇಷ್ಟಪಟ್ಟು ಮದುವೆಯಾದವರಿಗೆ ಮಾತ್ರ. ಬಲವಂತವಾಗಿ ಮದುವೆಯಾಗಿ ನಿನ್ನನ್ನು ಸಾಧಿಸಿಕೊಳ್ಳಲು ಕರೆತಂದಿರುವ ನಿನಗಲ್ಲ. ಮೊದಲು ಬಾ ಎಂದು ಅವಳ ಕೈ ಹಿಡಿದು ಎಳೆಯುತ್ತಾನೆ ವಿರಾಟ್. ಅದರಿಂದ ವಿರಾಟ್ನೊಂದಿಗೆ ಸೇರಿ ತನ್ನ ಬಲಗಾಲನ್ನು ಆ ಮನೆಯ ಒಳಗೆ ಇಡುತ್ತಾಳೆ ವಿಶಿಖ. ಇಬ್ಬರು ಒಟ್ಟಿಗೆ ಬಲಗಾಲು ಹೊಸ್ತಿಲು ಒಳಗೆ ಇಡುತ್ತಿದ್ದಂತೆ ವಿರಾಟ್ ಎಳೆದ ರಭಸಕ್ಕೆ ವಿಶಿಖಾಳ ಕೈ ಹೊಸ್ತಿಲಿಗೆ ನೇತು ಹಾಕಿದ್ದ ಹೂವಿನ ಹಾರಕ್ಕೆ ತಾಗಿ ಆ ಹೂವುಗಳೆಲ್ಲ ಕಿತ್ತು ಬಂದು ಒಮ್ಮೆಲೆ ಅವರಿಬ್ಬರ ಮೇಲೆ ಬೀಳುತ್ತವೆ. ಹಾಗೆ ಸುಂದರವಾದ ಹೂವಿನ ದಳಗಳ ಮಧ್ಯೆ ಅವರಿಬ್ಬರ ಗೃಹ ಪ್ರವೇಶ ನಡೆದು ಹೋಗುತ್ತದೆ. ಒಳಗೆ ಕಾಲಿಟ್ಟ ನಂತರ ಮನೆಯ 4 ಮೂಲೆಗಳಲ್ಲಿದ್ದ ಇಂಟೀರಿಯರ್ ಎಲ್ಲವನ್ನೂ ನೋಡುತ್ತಿದ್ದಾಗ ಅವರ ಶ್ರೀಮಂತಿಕೆ ಎಂಥದ್ದು ಎಂದು ಕಾಣುತ್ತಿತ್ತು. ಕಾಸ್ಟ್ಲಿ ಫರ್ನಿಚರ್ ಅನ್ನು ನೋಡಿ ಆಶ್ಚರ್ಯದಿಂದ ಬಾಯಿ ಬಿಡುತ್ತಾಳೆ ವಿಶಿಖ. ಒಂದು ಹಾಲ್ ನೋಡಿದರೆ ಹೇಳಬಹುದು ಅವರು ಎಷ್ಟು ದೊಡ್ಡ ಶ್ರೀಮಂತರೆಂದು. ಮನೆ ತುಂಬ ಇದ್ದ ಆಳುಗಳನ್ನು ನೋಡಿ ತಾನು ಇಲ್ಲಿಂದ ಪಾರಾಗುವುದು ಅಸಾಧ್ಯವೆಂದು ತನ್ನನ್ನು ಕರೆತಂದು ಚಿನ್ನದ ಪಂಜರದಂತಹ ಜೈಲಿನಲ್ಲಿ ಬಂಧಿಸಿದ್ದಾನೆ ಎಂದು ಅನ್ನಿಸುತ್ತಿದ್ದರೆ ಮೌನವಾಗಿ ವಿರಾಟ್ನತ್ತ ನೋಡುತ್ತಿರುತ್ತಾಳೆ. ಏನು, ಇಡೀ ಮನೆಯನ್ನು ಚೆನ್ನಾಗಿ ಅಬ್ಸರ್ವ್ ಮಾಡ್ತಾ ಇದೆಯಾ? ಎಲ್ಲಿಂದಲಾದರೂ ಓಡಿ ಹೋಗಲು ಚಾನ್ಸ್ ಸಿಗುತ್ತದಾ ಎಂದು ಯೋಚಿಸ್ತಾ ಇದೆಯಾ? ಆ ವಿಷಯವೇ ಆಗಿದ್ದರೆ ಇನ್ನು ಅದರ ಬಗ್ಗೆ ಮರೆತು ಬಿಡು. ಇನ್ನೂ ಯಾವುದೇ ಕಾರಣಕ್ಕೂ ನಿನ್ನ ಇಡೀ ಜೀವನವನ್ನು ಈ ಮನೆಯಲ್ಲೇ ಕಳೆಯುತ್ತೀಯ. ನೀನು ಇಲ್ಲಿಂದ ತಪ್ಪಿಸಿಕೊಳ್ಳಲು ಏನೇನೂ ಅವಕಾಶ ಕೊಡುವುದಿಲ್ಲ. ಹುಲಿಯ ಪಂಜರಕ್ಕೆ ಸಿಲುಕಿದ ಜಿಂಕೆ ಮರಿಯಂತೆ ಇನ್ನೂ ನೀನು ನನ್ನ ಕಾಲ ಕೆಳಗೆ ಇರಲೇಬೇಕು ಎನ್ನುತ್ತಾನೆ ವಿರಾಟ್. ಆ ಮಾತುಗಳನ್ನು ಹೇಳುತ್ತಿರುವಾಗ ಕೆಲಸದವರೆಲ್ಲರೂ ತನ್ನನ್ನು ನೋಡುತ್ತಿದ್ದರೆ ಆ ಕ್ಷಣ ಅವರಿಗೂ ತನಗೂ ದೊಡ್ಡ ವ್ಯತ್ಯಾಸವಿಲ್ಲವೆನಿಸಿ ಉಕ್ಕಿ ಬರುತ್ತಿದ್ದ ದುಃಖವನ್ನು ಅತಿ ಕಷ್ಟದಿಂದ ತಡೆದುಕೊಳ್ಳುತ್ತಾಳೆ. ತಕ್ಷಣ ಮತ್ತೊಮ್ಮೆ ಅವಳ ಕೈ ಹಿಡಿದು ಎಳೆದುಕೊಂಡು ಹೋಗಿ ಒಂದು ರೂಮಿನೊಳಗೆ ತಳ್ಳಿ, ಇವತ್ತಿನಿಂದ ನೀನು ಇಲ್ಲೇ ಇರಬೇಕು ಎನ್ನುತ್ತಾನೆ. ನೋ, ನಾನು ಇಲ್ಲಿರುವುದಿಲ್ಲ. ನನ್ನನ್ನು ಬಿಟ್ಟು ಬಿಡು ವಿರಾಟ್, ಪ್ಲೀಸ್. ನಾನು ನಮ್ಮ ಮನೆಗೆ ಹೊರಟು ಹೋಗುತ್ತೇನೆ ಎಂದು ಅಂಗಲಾಚುತ್ತಾ ಹೊರಗೆ ಬರಲು ಯತ್ನಿಸುತ್ತಿರುವಾಗ ವಿಶಿಖಾಳನ್ನು ಆ ರೂಮಿನೊಳಗೆ ಒಮ್ಮೆಲೆ ತಳ್ಳಿ ಹೊರಗಿನಿಂದ ಚಿಲಕ ಹಾಕುತ್ತಾನೆ. ವಿರಾಟ್ ಎಷ್ಟು ಕಠಿಣವಾಗಿರುತ್ತಾನೆಂದು ಅಲ್ಲಿನ ಕೆಲಸದವರೆಲ್ಲರಿಗೂ ತಿಳಿದಿದೆ. ತನಗೆ ಬೇಕಾದದ್ದು ಯಾವುದೇ ಪರಿಸ್ಥಿತಿಯಲ್ಲಾದರೂ ತನಗೆ ದಕ್ಕಲೇಬೇಕು, ಇಲ್ಲದಿದ್ದರೆ ಏನೂ ಮಾಡಲು ಹಿಂಜರಿಯುವುದಿಲ್ಲ ಎಂದು ಕೂಡ ಗೊತ್ತು. ಅದಕ್ಕಾಗಿಯೇ ವಿರಾಟ್ ಆ ಹುಡುಗಿಯನ್ನು ಹಾಗೆ ಎಳೆದುಕೊಂಡು ಹೋಗುತ್ತಿದ್ದರೂ ಬೊಂಬೆಯಂತೆ ನೋಡುತ್ತಾ ನಿಲ್ಲುತ್ತಾರೆ ಅಲ್ಲಿದ್ದವರೆಲ್ಲರೂ. ವಿರಾಟ್ ವಿಶಿಖಾಳನ್ನು ರೂಮಿನೊಳಗೆ ತಳ್ಳಿ ಹೊರಬಂದ ನಂತರ ಇನ್ನೂ ಅಲ್ಲೇ ಬೊಂಬೆಗಳಂತೆ ನಿಂತಿದ್ದ ಕೆಲಸದವರನ್ನು ನೋಡಿ, ಏನು, ಇಲ್ಲಿ ಏನಾದರೂ ಸಿನಿಮಾ ನಡೆಯುತ್ತಿದೆಯಾ? ಹಾಗೆ ನಿಂತು ನೋಡ್ತಾ ಇದ್ದೀರಿ, ಯಾರಿಗೂ ಕೆಲಸವಿಲ್ಲವೇ ಎನ್ನುತ್ತಾ, ನೀವು ಇನ್ನೊಂದು ಕ್ಷಣ ಇಲ್ಲೇ ಹೀಗೆ ನಿಂತಿದ್ದರೆ ನಿಮ್ಮ ಜಾಗಕ್ಕೆ ಹೊಸಬರು ಬಂದು ಜಾಯ್ನ್ ಆಗ್ತಾರೆ ಎನ್ನುತ್ತಿದ್ದಂತೆ 1 ಸೆಕೆಂಡಿನಲ್ಲಿ ಯಾರು ಎಲ್ಲಿದ್ದರೋ ಅಲ್ಲಿಂದ ಮಾಯವಾಗುತ್ತಾರೆ. ಅಡುಗೆ ಮನೆಗೆ ಬಂದ ಕೆಲಸದವರು ಪರಸ್ಪರ ಮಾತನಾಡಿಕೊಳ್ಳಲು ಶುರು ಮಾಡುತ್ತಾರೆ.
ಯಾರೇ ಆ ಹುಡುಗಿ? ಸುಂದರವಾದ ಕುಂದಣದ ಬೊಂಬೆಯಂತಿದ್ದಾಳೆ. ಅಷ್ಟು ಚೆಂದದ ಹುಡುಗಿ ಇವನ ಬಲೆಯಲ್ಲಿ ಅಸಲು ಹೇಗೆ ಸಿಲುಕಿದಳು? ಆದರೂ ಸಾರ್ ಇದುವರೆಗೂ ಯಾವೊಬ್ಬ ಹುಡುಗಿಯನ್ನು ಕೂಡ ಕನಿಷ್ಠ ಹತ್ತಿರಕ್ಕೂ ಬಿಟ್ಟುಕೊಂಡಿಲ್ಲ. ಈ ಮನೆಯಲ್ಲಿ ಇಷ್ಟೆಲ್ಲ ಪಾರ್ಟಿಗಳು, ಫಂಕ್ಷನ್ಗಳು ನಡೆದಿವೆ. ಬೆಲ್ಲದ ಸುತ್ತ ಮುತ್ತುವ ನೊಣಗಳಂತೆ ಎಷ್ಟೋ ಜನ ಹುಡುಗಿಯರು ವಿರಾಟ್ ಸಾರ್ ಅಟೆನ್ಷನ್ಗಾಗಿ ಕಾಯುತ್ತಿದ್ದರು. ಆದರೆ ಅವರೆಲ್ಲರನ್ನೂ ದೂರದಿಂದಲೇ ನೋಟದಿಂದ ಬೆದರಿಸುತ್ತಿದ್ದರು. ಅಂಥದ್ರಲ್ಲಿ ಇವತ್ತು ಈ ಹುಡುಗಿಗೆ ಇಷ್ಟವಿಲ್ಲವೆಂದರೂ ಬಲವಂತವಾಗಿ ಎಳೆದುಕೊಂಡು ಬಂದು ರೂಮಿನಲ್ಲಿ ಇಟ್ಟಿದ್ದಾರೆ ಅಂದರೆ ಆ ಹುಡುಗಿಗೆ ಸಾರ್ ಜೊತೆ ಏನು ಸಂಬಂಧ? ಅಂದಾಗ ಮತ್ತೊಬ್ಬಳು ಹೇಳುತ್ತಾಳೆ, ಹೇ ಹುಚ್ಚಿ, ಸಾರ್ ಆ ಹುಡುಗಿಯನ್ನು ಎಳೆದುಕೊಂಡು ಬಂದಿದ್ದಲ್ಲವೇ? ಮದುವೆಯಾಗಿ ಕರೆತಂದಿದ್ದಾರೆ. ಆ ಹುಡುಗಿಯ ಕೊರಳಲ್ಲಿ ಹಚ್ಚ ಹಸಿರಾಗಿ ಹೊಳೆಯುತ್ತಿದ್ದ ತಾಳಿಬೊಟ್ಟನ್ನು ನೀನು ನೋಡಲಿಲ್ವಾ ಅಂದ್ಲು. ಸಾರ್ ಮದುವೆಯಾಗಿ ಬಂದಿದ್ದಾರಾ ಎಂದು ಕಪ್ಪೆಯಂತೆ ಬಾಯಿ ಬಿಡುತ್ತಾಳೆ ಮತ್ತೊಬ್ಬಳು. ಹೌದೇ, ಆ ಹುಡುಗಿಗೆ ಈ ಮದುವೆ ಇಷ್ಟವಿಲ್ಲವೆನಿಸುತ್ತದೆ. ಅದಕ್ಕೆ ಬಲವಂತವಾಗಿ ತಾಳಿ ಕಟ್ಟಿ ಇಲ್ಲಿಗೆ ಕರೆತಂದರು. ಇಲ್ಲಿಂದ ಓಡಿ ಹೋಗಬೇಕೆಂದು ನೋಡುತ್ತಿದ್ದಾಳೆ. ಅದಕ್ಕೆ ಈ ಹುಡುಗಿಯನ್ನು ಆ ರೂಮಿನಲ್ಲಿ ಬಂಧಿಸಿದ್ದಾರೆ. ಅಯ್ಯೋ ಪಾಪ. ಆದರೂ ಸಾರ್ ತಾಳಿ ಕಟ್ಟಿ ಮದುವೆಯಾಗಿ ಬಂದಿದ್ದಾರೆಂದರೆ ಇಷ್ಟು ಆಸ್ತಿಗೆ ವಾರಸುದಾರಳಾಗುತ್ತಾಳೆ. ಅವಳು ಏನು ಕೇಳಿದರೂ ಅದು ಕೆಲವೇ ಕ್ಷಣಗಳಲ್ಲಿ ಅವಳ ಮುಂದೆ ಇರುತ್ತದೆ. ಕೇಳಿ ಕೇಳಿ ಇಷ್ಟು ಅದೃಷ್ಟವನ್ನು ಕೊಡುತ್ತಿದ್ದರೆ ಬೇಡ ಎನ್ನುತ್ತಿದ್ದಾಳೆಂದರೆ ಇಷ್ಟು ಹುಚ್ಚಿ ಆ ಹುಡುಗಿ ಅಂದಾಗ ಆಗ ಇನ್ನೊಬ್ಬಳು ವಿವೇಕದಿಂದ ಹೇಳುತ್ತಾಳೆ, ಎಲ್ಲರಿಗೂ ಆಸ್ತಿಯ ಮೇಲೆ ಆಸೆ ಇರುವುದಿಲ್ಲ. ಕೆಲವರು ಬಂಧಗಳು ಅನುಬಂಧಗಳು ಕೂಡ ಬೇಕೆನ್ನುವವರು ಇರುತ್ತಾರೆ. ಆ ಹುಡುಗಿಯ ಸಮಸ್ಯೆ ಏನೆಂದು ನಮಗೆ ತಿಳಿದಿಲ್ಲವಲ್ಲ. ಸಾರ್ಗೆ ದುಡ್ಡು ಮಾತ್ರ ಇದೆ, ಆ ಮಾತು ಮಾತ್ರ ನಿಜ. ಆದರೆ ಅವನು ಎಷ್ಟು ರಾಕ್ಷಸನೆಂದು ನಮಗೆ ಗೊತ್ತಿಲ್ಲವಾ? ಅಂತಹ ಕೋಪ, ಕ್ರೂರ ಸ್ವಭಾವ ಇರುವ ಅವನೊಂದಿಗೆ ಆ ಹುಡುಗಿ ಮಾತ್ರ ತನ್ನ ಜೀವನವನ್ನು ಹೇಗೆ ಹಂಚಿಕೊಳ್ಳಬಲ್ಲಳು? ಇನ್ನು ಆ ವಿಷಯವನ್ನು ಅಲ್ಲಿಗೆ ನಿಲ್ಲಿಸಿ. ಯಾರಾದರೂ ಕೇಳಿಸಿಕೊಂಡರೆ ಈ ಕ್ಷಣವೇ ನಮ್ಮನ್ನು ಭೂಮಿಯಲ್ಲಿ ಹೂತು ಹಾಕಿ ನಮ್ಮ ಹೆಸರುಗಳು ಕೂಡ ಜನಗಣತಿಯಲ್ಲಿ ಇಲ್ಲದಂತೆ ಮಾಡುತ್ತಾರೆ ಅಂದಾಗ ಎಲ್ಲರೂ ಹೌದೆಂದು ಬಾಯಿ ಮುಚ್ಚಿಕೊಂಡು ತಮ್ಮ ಕೆಲಸಕ್ಕೆ ಹೋಗುತ್ತಾರೆ. ರೂಮಿನೊಳಗೆ ತಳ್ಳಿದ ನಂತರ ವಿಶಿಕಾಳ ಕೈ ತಾಗಿ ಅಲ್ಲಿ ಸ್ವಿಚ್ ಆನ್ ಆಗಿದ್ದರಿಂದ ಒಮ್ಮೆಲೆ ರೂಮಿನಲ್ಲಿ ಲೈಟುಗಳು ಉರಿಯುತ್ತವೆ. ವಿಶಾಲವಾದ ಬೆಡ್, ಕಾಸ್ಟ್ಲಿ ಫರ್ನಿಚರ್ ಅವರ ಶ್ರೀಮಂತಿಕೆಯನ್ನು ಎದ್ದು ಕಾಣುವಂತೆ ಮಾಡಿದರೂ ಅವಳಿಗೆ ಅದೆಲ್ಲ ಶೂನ್ಯವಾಗಿ ಕಾಣುತ್ತದೆ. ಪ್ರತಿಯೊಂದು ವಸ್ತುವನ್ನು ನೋಡುತ್ತಾ ತನ್ನಷ್ಟಕ್ಕೆ ಅಂದುಕೊಳ್ಳುತ್ತಾಳೆ, ಅಸಲು ನಿಮಗೆ ಏನೇನು ಸಮವಲ್ಲದ ನನ್ನ ಕೊರಳಿಗೆ ತಾಳಿ ಕಟ್ಟಿ ಏತಕ್ಕೆ ನನ್ನನ್ನು ಪಶುವಿನಂತೆ ಎಳೆದು ತಂದಿರಿ ಸರ್? ಈ ವಸ್ತುಗಳನ್ನು ನೋಡುತ್ತಿದ್ದರೆ ನಾನು ನಿಮ್ಮ ಕೆಳಗೆ ಯಾವುದಕ್ಕೂ ಉಪಯೋಗವಿಲ್ಲದವಳು ಎಂದು ಅರ್ಥವಾಗುತ್ತದೆ. ಅಂಥದ್ರಲ್ಲಿ ನನ್ನ ಜೀವನವೇಕೆ ನಾಶ ಮಾಡಿದಿರಿ? ನಿಮಗೆ ಒಬ್ಬ ಹುಡುಗಿಯ ಜೊತೆ ಆಟವಾಡುವುದು ಅಭ್ಯಾಸವಿರಬಹುದು, ಆದರೆ ನನಗೆ ತಾಳಿ ಎಂದರೆ ಒಂದು ಪವಿತ್ರ ಬಂಧ. ಒಬ್ಬ ಹುಡುಗಿಯ ಕೊರಳಿಗೆ ಒಬ್ಬ ಹುಡುಗ 3 ಗಂಟು ಹಾಕಿದರೆ ಆ ಹುಡುಗಿ ಆ ಹುಡುಗನನ್ನು ತನ್ನ ಪ್ರಾಣ ಹೋಗುವವರೆಗೂ ತನ್ನ ಮನಸ್ಸಿನಲ್ಲಿ ನಿಲ್ಲಿಸಿಕೊಳ್ಳುತ್ತಾಳೆ. ಅಂಥದ್ದನ್ನು ನಂಬಿ ಬೆಳೆದವಳು ನಾನು ಸರ್. ಆದರೆ ನೀವು ಪವಿತ್ರವಾದ ತಾಳಿಗೂ ಬೆಲೆ ಕೊಡಲಿಲ್ಲ. ಕೇವಲ ನಿಮ್ಮ ಹಠಕ್ಕಾಗಿ ಈ ತಾಳಿಯನ್ನು ನನ್ನ ಕೊರಳಿಗೆ ಕಟ್ಟಿದಿರಿ. ಇನ್ನು ನನ್ನ ಜೀವನ ಏನಾಗುತ್ತದೋ? ಅಲ್ಲಿ ನಮ್ಮ ತಂದೆ ನನ್ನ ಬಗ್ಗೆ ಯೋಚಿಸಿ ಎಷ್ಟೊಂದು ಕೊರಗುತ್ತಿದ್ದಾರೋ, ನಮ್ಮ ಚಿಕ್ಕಮ್ಮ ಏನು ಮಾಡುತ್ತಿದ್ದಾರೋ ಎಂದು ಅಂದುಕೊಳ್ಳುತ್ತಾ ಅವರನ್ನು ನೆನಪಿಸಿಕೊಂಡು ಮತ್ತೊಮ್ಮೆ ಕಣ್ಣೀರು ಹಾಕುತ್ತಾ ಅಲ್ಲಿ ಸೋಫಾದಲ್ಲಿ ಕುಸಿದು ಬೀಳುತ್ತಾಳೆ ವಿಶಿಕಾ. ಆದರೆ ಅವಳ ಮೇಲೆ ಎಳ್ಳಷ್ಟು ಕರುಣೆ ಇಲ್ಲದಂತೆ ವಿರಾಟ್ ಮಧ್ಯಾಹ್ನದವರೆಗೂ ಆ ಬಾಗಿಲನ್ನು ಕೂಡ ತೆಗೆಯುವುದಿಲ್ಲ. ಅಷ್ಟೇ ಅಲ್ಲ, ಕೆಲಸದವರಿಗೂ ಕಟ್ಟುನಿಟ್ಟಾಗಿ ಹೇಳುತ್ತಾನೆ, ಆ ರೂಮಿನ ಬಾಗಿಲಿನ ಚಿಲಕ ಯಾರೋ ತೆಗೆದರೂ ಅವರು ಈ ಭೂಮಿಯ ಮೇಲೆ ಇರುವುದಿಲ್ಲ ಎಂದು. ಅದರಿಂದ ಅತ್ತ ಕಡೆ ಹೋಗುವ ಸಾಹಸವನ್ನು ಯಾರೂ ಮಾಡುವುದಿಲ್ಲ. ವಿಶಿಕಾ ಕಣ್ಣೀರು ಸುರಿಸಿ ಸುರಿಸಿ ಹಾಗೆ ಸೋಫಾದಲ್ಲಿ ನಿದ್ದೆ ಹೋಗುತ್ತಾಳೆ. ಸುಮಾರು ಮಧ್ಯಾಹ್ನ 2 ಗಂಟೆಯಾಗುತ್ತಿದ್ದಂತೆ ಎಚ್ಚರಗೊಂಡ ವಿಶಿಕಾ ಬೆಳಿಗ್ಗೆ ನಡೆದದ್ದನ್ನೆಲ್ಲ ಮತ್ತೊಮ್ಮೆ ನೆನಪಿಸಿಕೊಂಡು ಪ್ರಯೋಜನವಿಲ್ಲ. ನಾನು ಹೀಗೆ ಕೂತರೆ ಅಲ್ಲಿ ಅವರನ್ನು ಯಾರೂ ಕಾಪಾಡುವುದಿಲ್ಲ. ಹೇಗಾದರೂ ಮಾಡಿ ಮೊದಲು ಇಲ್ಲಿಂದ ತಪ್ಪಿಸಿಕೊಳ್ಳಬೇಕು. ಮುಖ್ಯವಾಗಿ ಅಪ್ಪನಿಗೆ ಚಿಕಿತ್ಸೆ ಕೊಡಿಸಬೇಕು. ಒಮ್ಮೆ ಇಲ್ಲಿಂದ ತಪ್ಪಿಸಿಕೊಂಡರೆ ಅಪ್ಪನನ್ನು
ಚಿಕ್ಕಮ್ಮನನ್ನು ಕರೆದುಕೊಂಡು ಈ ಊರಿನಿಂದ ದೂರ ಹೊರಟು ಹೋಗುತ್ತೇನೆ. ಇನ್ನೊಮ್ಮೆ ಇವನ ಕಣ್ಣಿಗೂ ಬೀಳುವುದಿಲ್ಲ ಎಂದುಕೊಳ್ಳುತ್ತಿರುತ್ತಾಳೆ. ಇತ್ತ ವಿಶಿಕಾಳ ಚಿಕ್ಕಮ್ಮನಾದ ದಾಮಿನಿ ಮಾತ್ರ ವೀಲ್ಚೇರ್ನಲ್ಲಿ ದೀನವಾಗಿ ಕುಳಿತಿರುವ ಗಂಡನತ್ತ ನೋಡುತ್ತಾ ದೂರುತ್ತಿದ್ದಾಳೆ. ನೋಡಿದೆಯಾ ನಿನ್ನ ಮಗಳನ್ನು? ಅವನು ಹೇಗೆ ತಾಳಿ ಕಟ್ಟಿ ಕರೆದುಕೊಂಡು ಹೋದನು. ಇವಳು ಏನೂ ಮಾಡದೆಯೇ ಅಷ್ಟು ದೊಡ್ಡ ಕೋಟ್ಯಾಧಿಪತಿ ಇವಳಿಗಾಗಿ ಬಂದನೆನ್ನುತ್ತೀಯಾ? ಎಷ್ಟೋ ಜನ ಹುಡುಗಿಯರು ಅವನಿಗಾಗಿ ಕಾಯುತ್ತಿದ್ದರೂ ಅವರನ್ನೆಲ್ಲರನ್ನೂ ಬಿಟ್ಟು ಇವಳ ಕೊರಳಿಗೆ ತಾಳಿ ಕಟ್ಟಿ ಇವಳನ್ನು ಕರೆದುಕೊಂಡು ಹೋದನೆಂದರೆ ಇವಳು ಅವನಿಗೆ ಎಷ್ಟೆಲ್ಲ ಲೀಲೆಗಳನ್ನು ತೋರಿಸಿದ್ದಾಳೋ, ಅವನನ್ನು ಎಷ್ಟರ ಮಟ್ಟಿಗೆ ವಶಪಡಿಸಿಕೊಂಡಿದ್ದಾಳೋ. ಅವನು ತನ್ನ ಮದುವೆಯನ್ನು ಯಾವುದೇ ಕಾರಣಕ್ಕೂ ನಡೆಯಲು ಬಿಡುವುದಿಲ್ಲವೆಂದು ಮೊದಲೇ ತಿಳಿದು ನಾನು ನೋಡಿದ ಮದುವೆಗೆ ಒಪ್ಪಿಕೊಂಡು ಕಲ್ಯಾಣ ಮಂಟಪದಲ್ಲಿ ಅವನು ಬಂದು ತಾಳಿ ಕಟ್ಟುತ್ತಿದ್ದರೆ ತಾಳಿ ಕಟ್ಟಿಸಿಕೊಂಡು ಅವನೊಂದಿಗೆ ಹೊರಟು ಹೋಗಿ ನಮ್ಮ ಮಾನ ಕಳೆದಳು. ನನಗೆ ಈ ಮದುವೆ ಇಷ್ಟವಿಲ್ಲ ಚಿಕ್ಕಮ್ಮ ಎಂದು ಮೊದಲೇ ಹೇಳಿದ್ದರೆ ನಾನು ಈ ಮದುವೆಯ ಬಗ್ಗೆ ಮಾತನಾಡುವವಳೇ ಆಗಿರಲಿಲ್ಲವಲ್ಲ. ನಿನ್ನ ಇಷ್ಟ ತಾಯಿ, ನಿನಗೆ ಇಷ್ಟ ಬಂದವರನ್ನೇ ಮಾಡಿಕೊ ಎಂದು ಹೇಳುತ್ತಿದ್ದೆನಲ್ಲವೇ ಎಂದು ಗಂಡನ ಮೇಲೆ ದೂರುತ್ತಾಳೆ ದಾಮಿನಿ. ಹೆಂಡತಿಯ ಮಾತುಗಳಿಗೆ ಏನೂ ಮಾತನಾಡಲಾಗದೆ ಮೌನವಾಗಿ ಕೇಳುತ್ತಿರುತ್ತಾರೆ ಆತ. ಈ ಕಥೆ ಇನ್ನು ಮುಂದುವರಿಯುವುದು. ದಯವಿಟ್ಟು ಸ್ಟೋರಿ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸ್ಟೋರಿ ನಿಮ್ಗೆ ಏನು ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮೂಲಕ ನಮಗೆ ತಿಳಿಸ್ಕೊಡಿ. ಥ್ಯಾಂಕ್ ಯು ಸೋ ಮಚ್.